ಟೈಮ್ ಈಸ್ 7:23. ಈಗ ಬೆಳಗ್ಗೆ ಬೇಗ ಎದ್ದು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಬೇಗ ಎದ್ದು ನಾವು ವ್ಯೂನ ನೋಡ್ತಾ ಇದ್ದೀವಿ. ಸನ್ರೈಸ್ ಇಲ್ಲಾಗಲ್ಲ, ಆ್ಯಕ್ಚುಲಿ ಸನ್ರೈಸ್ ಆ ಕಡೆ ಆಗುತ್ತೆ. ಸೊ ಅದರಿಂದ ಇಲ್ಲಿ ಓನ್ಲಿ ವಿ ಕ್ಯಾನ್ ಸಿ ದ ಸನ್ಸೆಟ್. ಸನ್ರೈಸ್ ಆಗಿದೆ ಅಲ್ಲಿ. ಆಮೇಲೆ ಅದೇ ಡೈರೆಕ್ಟ್ ಲೈಟ್ ಇಲ್ಲಿ ಬರ್ತಾ ಇದೆ. ಈ ಥರ ಎಲ್ಲ ಫುಲ್ಲು ಬ್ಲೂ ಅನಿಸ್ತಿದೆ. ದೂರದವರೆಗೂ ಏನೇನೂ ಇಲ್ಲ, ಎಲ್ಲ ಖಾಲಿ. ಈ ಕಡೆ ನೋಡಿ ಇನ್ನೂ ಚೆನ್ನಾಗಿದೆ. ಆ್ಯಕ್ಚುಲಿ ರೆಸಾರ್ಟ್ಗಳು ಮತ್ತು ಕ್ಲಬ್ಗಳು ಎಲ್ಲ ಇದ್ದಾವೆ ಈ ಕಡೆ. Writing in the margins of my mind all day, sipping herbal in the morning just to feel okay. Had a dream I was water just flowing through space, till I landed on the record that my grandma would play. Talk sweet like jazz in the park after rain. What a grass smell green and the air feels sane. Put the phone on mute, let the silence explain. I don't need much, just a book in the brain. Used to chase things that were run from me. Now I sit still, let the peace come free. Paint a verse in the sky with a loose leaf. While the moon do a dance with a soft oak tree. Let it ride, let it be what it be. Got a breeze in my chest and a thought run free. I don't rush, I don't race, I just float on 3. Got a vibe in my soul, got a life on key. Let it ride, let it breathe, let it roll like that. ಟೈಮ್ 8:30. ಈಗ ಇಲ್ಲಿಂದ ಹೊರಡೋಣ ಅಂತಿದ್ದೀವಿ. ಎಲ್ಲ ಹೊರಟು ರೆಡಿಯಾಗಿದ್ದೀವಿ. ಬಟ್ ಒಂದು ಮಿಸ್ಟೇಕ್ ಏನಾಯಿತು ಅಂತ ಅಂದರೆ ಕೀ ಮರ್ಸ್ಕೊಂಡ್ಬಿಟ್ಟಿದ್ವಿ ಗಾಡಿದು. ಕೀ ತಗೊಬಂದು ಹೊರಡೋದು ಇಲ್ಲಿಂದ. ನವರತ್ನ ಉಡುಪಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸಖತ್ ರಶ್ ಇತ್ತು. ಅದಕ್ಕೋಸ್ಕರ ಅದು ಬಿಟ್ಬಿಟ್ಟು ಇಲ್ಲೊಂದು ಸ್ವಲ್ಪ ಬೇರೆ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ತಿಂಡಿಗೆ. ಯಾಕೆಂದರೆ ಬೆಳಗ್ಗೆ ತಿಂಡಿ ಈಸ್ ವೆರಿ ಇಂಪಾರ್ಟೆಂಟ್. ತಿನ್ನಲಿಲ್ಲ ಅಂತ ಆಮೇಲೆ ಹೆಲ್ತಿಗೆ ತುಂಬ ಇಂಪಾರ್ಟೆಂಟು. ಆಮೇಲೆ ಮೆಂಟಲ್ ಪೀಸ್ಗೂ ಕೂಡ. ಫಸ್ಟ್ ತಿಂಡಿ ತಿಂದಮೇಲೆ ಒಂದು ಸ್ವಲ್ಪ ಎನರ್ಜಿ ಬರುತ್ತೆ. ಅದಕ್ಕೆ ಲಾಸ್ಟ್ ನಿನ್ನೆ ಬಂದಿದ್ವಲ್ಲ ರಾಯಲ್ ಫಿಶ್ ಲ್ಯಾಂಡ್, ಅದ್ರ ಪಕ್ಕ ಒಂದು ವೆಜ್ ಹೋಟೆಲ್ ಇದೆ. ಅದಕ್ಕೆ ಹೋಟೆಲ್ ತ್ರಿಭುವನ್, ಅದಕ್ಕೆ ಇಲ್ಲಿ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಒಂದು ಸ್ವಲ್ಪ ಲೈಟಾಗಿ ಏನಾದ್ರು ಇಡ್ಲಿ ದೋಸೆ ಆ ಥರದ್ದು ಏನಾದ್ರು ತಿನ್ನೋಣ ಅಂತ. ಹೋಟೆಲ್ ತ್ರಿಭುವನ್ ಇಲ್ಲಿ ಇದ್ದೇವೆ ಈಗ. ಒಂದು ಸ್ವಲ್ಪ ಇಡ್ಲಿ ವಡೆ ಎಲ್ಲ ತಿನ್ನೋಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇಡ್ಲಿ ವಡ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಹೊರಟಿದ್ದೇವೆ ಈಗ ನಮ್ಮ ಪಯಣಕ್ಕೆ. ನಮ್ಮ ಪಯಣ ಹೊನ್ನಾವರಕ್ಕೆ. ನಿಮ್ಮ ಪಯಣ ಇಡ್ಗುಂಜಿ. ಓಕೆ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೋಗೋಣ. ಇಲ್ಲಿಂದ ಡೈರೆಕ್ಟ್ ಕುಮಟಾ ಮತ್ತು ಮುರುಡೇಶ್ವರ ಈ ಒಂದು ಹೈವೇಯಲ್ಲಿ ಹೋದರೆ. ಇಡ್ಗುಂಜಿ ಹತ್ತತ್ರ ಬಂದಿದ್ದೀವಿ ಈಗ. ಇಡ್ಗುಂಜಿ ಕತ್ರಿ ಅಂತ ಐತೆ, ತೋರಿಸ್ತೀನಿ. ಇಲ್ಲಿ ಇಡ್ಗುಂಜಿ ಕತ್ರಿ ಅಂತ ಮುಂದೆ ಹೋದರೆ ಸಿಗುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಸ್ವಲ್ಪ ರೆಸ್ಟಿಗೆ ಆಮೇಲೆ ಹೈಡ್ರೇಷನ್ಗೆ ಅಂತ ಸ್ಟಾಪ್ ಮಾಡಿದ್ದೀವಿ ಇಲ್ಲಿ. ಇಲ್ಲಿಂದ ನೆಕ್ಸ್ಟ್ ಹಂಗೆ ಮುಂದೆ ಹೋಗೋದು. ಇಡಗುಂಜಿ ಗಣಪತಿ ದೇವಸ್ಥಾನದ ಹತ್ರ ಇದ್ದೀವಿ ಈಗ. ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಇದೆ. ಇನ್ನೊಂದು ಚೂರು ಮುಂದೆ ಹೋದರೆ ಸಾಕು ದೇವಸ್ಥಾನ. ಒಳ್ಳೆ ಲೊಕೇಶನಲ್ಲಿ ಇದೆ ಮಾತ್ರ ಇದು. ಏನೋ ಒಂಥರ ಕೂಲ್ ಪ್ಲೇಸ್ ಇದೆ ಇಡಗುಂಜಿ ದೇವಸ್ಥಾನ. ಗಣಪತಿ ದೇವಸ್ಥಾನ ತುಂಬ ಫೇಮಸ್ ದೇವಸ್ಥಾನ ಇದೆ ಆ್ಯಕ್ಚುಲಿ ಇಡಗುಂಜಿಲಿ. ಗಣಿ ನೋಡೋಕ್ಕೆ ಗಣಿಗೊಂದು ಹಾಯ್ ಹೇಳ ನನಗೆ. ಅವಾಗ ಅವ್ರ ಅಪ್ಪಂಗೆ ಹಾಯ್ ಅಂದ್ಬಿಟ್ಟು ಬಂದ್ವಿ ಅಲ್ಲಿ. ಸೊ ಇವಾಗ ಮತ್ತೆ ಇವ್ರಿಗೆ ಮತ್ತು ಅವ್ರ ಅಪ್ಪಂಗೆ ಇಬ್ಬರಿಗೂ ಹಾಯ್ ಹೇಳ್ಬಿಟ್ಟು ಬರೋಣ. ಅವ್ರ ಅಪ್ಪಂಗೆ ಹಾಯ್ ಹೇಳಿ. ಇಲ್ಲಿ ಕಾಲು ತೊಳ್ಕೊಳ್ಳೋ ಜಾಗಕ್ಕಿಂತ ಸ್ವಲ್ಪ ಕೆಳಗೆ ನೋಡಿದರೆ ಇಲ್ಲಿ ಒಂಥರ ನೈಸ್ ಪ್ಲೇಸ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ದಾರೆ. ಬಟ್ ಏನು ಮೇಂಟೈನ್ ಮಾಡಿಲ್ಲ ಅನಿಸುತ್ತೆ. ಅದರಿಂದ ಪಾಚಿ ಗೀಚೆಲ್ಲ ಜಾಸ್ತಿನೇ ಇದೆ. I've been good, I've been gone, I've been lost in the loops. Got a hoodie and some headphones, walking with troops. Ain't no answers in the feed, just noise and flex. But I found God once in a vinyl set. Talk slow when I speak, let the moment stretch. Learn peace ain't found, it's a thing you protect.
Yeah, I vibe like water, I change and shift, but the roots still deep like my grandma's grits. City move fast, but I drift like smoke. Let the rhythm in my chest be the way I cope. Wrote a song for the days that feel soft and broke. What a healing, don't shout, but it still got hope. Let it ride, let it be, let it be what it be. Got a breeze in my chest and the thought run free. I don't rush, I don't race, I just float on 3. Got a vibe in my soul, got a life on key. Let it ride, let it breathe, let it roll like that. Got the world in my cup and the beat in the back. I don't stress, I don't. ಈಗ ಮುರುಡೇಶ್ವರಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ. ಈಗ ಎಲ್ಲ ಪಾರ್ಕಿಂಗ್ ಎಲ್ಲ ಮುಗಿದು ಮುರುಡೇಶ್ವರಕ್ಕೆ ಇಲ್ಲಿ ಎಂಟ್ರಿ. ಇನ್ನೂ ಅದೇನೋ ಪೇಂಟನ್ನು ಮಾಡ್ತಾ ಇದ್ದಾರೆ ಅನಿಸುತ್ತೆ ಶಿವ ಸ್ಟ್ಯಾಚ್ಯೂಗೆ. ಆವಾಗಲಿಂದ ನಾನು ಸ್ಕೂಬಾ ಡೈವಿಂಗ್ ಬಂದಾಗಲಿಂದನೂ ಹಾಗೇ ಇದೆ ಅದು. 1 ಗಂಟೆಗೆ ಕ್ಲೋಸು ದೇವಸ್ಥಾನ, 3 ಗಂಟೆಗೆ ಓಪನ್ ಮಾಡ್ತಾರೆ ಮತ್ತೆ. ಅಲ್ಲಿಂದ ಬಂದ್ವಿ ಸರ್, ಬಟ್ ಕ್ಲೋಸ್ ಮಾಡಿದ್ದಾರೆ ಈಗ. 3 ಗಂಟೆವರೆಗೂ ವೆಯ್ಟ್ ಮಾಡಬೇಕು ದರ್ಶನ ಬೇಕು ಅಂತಂದರೆ. ಇಮೇಜಿನ್ ಇಲ್ಲಿ ಈ ಕಲ್ಲು ಬಿಸಿಲಿಗೆ ಸುಟ್ಟೋಯ್ತೈತೆ, ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ ಈಗ ಫಾಸ್ಟಾಗಿ. ಸ್ವಲ್ಪ ಹೊತ್ತು ಬರೋದು ಈಸಿ, ಬಟ್ ಆಮೇಲೆ ಅಂತೂ ಸುಟ್ಟೋಗೋದು ಫುಲ್ಲು ಕಾಲು. ಅಲ್ಲಿಂದ ಮೇಲೆ ಬಂದಿದ್ದೀವಿ ಶಿವಲಿಂಗ ಹತ್ರ. ಅದೊಂದು ಸ್ಟ್ಯಾಚ್ಯೂ ಇತ್ತಲ್ಲ ಅಲ್ಲಿ, ಅದು ಕೂಡ ಕ್ಲೋಸ್ ಮಾಡಿದ್ದಾರೆ. ಆದರೂ ಇಲ್ಲಿ ಸ್ವಲ್ಪ ನೋಡ್ಕೊ ಹೋಗುವ ಅಂತ ಅಂದ್ಕೊಂಡಿದ್ದೀವಿ. ಇದು ಮುರುಡೇಶ್ವರದ ಒಂದು ಸ್ಟೋರಿ. ಆತ್ಮಲಿಂಗನೇ ತಗೊಬರ್ತೀನಿ ಅಂತ ರಾವಣನ ಅಮ್ಮಂಗೆ ರಾವಣ ಮಾತು ಕೊಟ್ಟು ಆತ್ಮಲಿಂಗ ತರಕ್ಕೆ ಅಂತ ಬರ್ತಾನೆ. ಆಮೇಲೆ ಏನಾಯಿತು, ರಾವಣ ತಪಸ್ ಮಾಡ್ತಾನೆ ಶಿವನಿಗೋಸ್ಕರ. ಆಮೇಲೆ ಅದನ್ನು ನಮ್ಮ ನಾರದರು ಹೋಗಿ ಈ ಥರ ಆಗ್ತಾ ಇದೆ ಅಂತ ಅಲ್ಲಿ ಹೇಳ್ತಾರೆ. ಸೊ ಇದೆ ನೋಡಿ, ತಪಸ್ ಮಾಡ್ತಿದ್ದಾನೆ, ಏನೆಲ್ಲ ಆಗ್ಬೋದು ನೆಕ್ಸ್ಟು ಅಂತ. ರಾವಣ ಇಡೀ ಕೈಲಾಸ ಪರ್ವತವನ್ನೇ ಎತ್ತಿರ್ತಾನೆ. ಈ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಮಾತ್ರ, ಡೀಟೇಲಿಂಗ್. ಆಮೇಲೆ ಶಿವ ಪ್ರತ್ಯಕ್ಷವಾಗಿ ರಾವಣ ಆತ್ಮಲಿಂಗ ತರಕ್ಕಿಂತ ಬಂದಿರ್ತಾನೆ, ಬಟ್ ಪಾರ್ವತಿ ನೋಡ್ಬಿಟ್ಟು ಪಾರ್ವತಿನೇ ಬೇಕು ಅಂತ ಪಾರ್ವತಿನ ಕೇಳ್ತಾನೆ. ಸೊ ಕರ್ಕೊ ಹೋಗುವಂಥ ಶಿವ ಅಂದಮೇಲೆ ಕರ್ಕೊ ಹೋಗ್ತಾ ಇರ್ತಾನೆ. ಬಟ್ ನಾರದ ಬಂದ್ಬಿಟ್ಟು ಬರ್ತಿರೋದು ಪಾರ್ವತಿ ಎಲ್ಲ ಕಾಳಿ ರೂಪ ಅಂತ ಅಂದಾಗ ಆಗುವಂತಹ ಸನ್ನಿವೇಶ. ಅಲ್ಲಿಂದ ಏನೋ ಸ್ಟೋರಿ ಗೊತ್ತಾಯಿತು, ಇಲ್ಲಿಂದ ಏನು ಅಂತ ಗೊತ್ತಾಯ್ತಿಲ್ಲ. ಇಲ್ಲಿ ರಾವಣನ ಮದುವೆ ಆಗ್ತಾ ಇದೆ, ಲೈಕ್ ಏನು ಕತೆ ಸ್ಟೋರಿ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ರಾವಣ ಆ ಥರ ಕಾಳಿನ ಕರ್ಕೊಬರ್ಬೇಕಾದ್ರೆ ನಾರದರು ತಡೆದು ಆ ಥರ ಹೇಳ್ತಾರೆ, ಹಿಂಗೆ ಕಾಳಿ ಬರ್ತಾ ಇರೋದು ಅಂತ. ಸೊ ನೆಕ್ಸ್ಟು ಅವರ ರಾವಣನ ಮದುವೆ ಆಗುತ್ತೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಮದುವೆಯಾಗಿ ಕರ್ಕೊಬರ್ತಾರೆ. ಬಟ್ ಅವ್ರ ಅಮ್ಮ ಶಾಕಲ್ಲಿ ನೋಡ್ತಿದ್ದಾರೆ, ನೀನು ಏನು ತರಕ್ಕೆ ಅಂತ ಹೋಗಿದ್ದೆ, ಬಟ್ ಏನು ಮಾಡ್ಕೊಂಬಂದೆ ಅಂತ. ಫುಲ್ ಶಾಕಿಂಗಲ್ಲಿ ಆತ್ಮಲಿಂಗ ಓಕೆ ತಗೊಬರ್ತೀನಿ ನೆಕ್ಸ್ಟು ಅಂತ ಮತ್ತೆ ತಪಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ರಾವಣ. ಬಟ್ ಶಿವ ಪ್ರತ್ಯಕ್ಷ ಆಗ್ತಿರಲ್ಲ, ಅದಕ್ಕೆ ತಲೆ ಎಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗಿರ್ತಾನೆ. ಆ ಟೈಮಲ್ಲಿ ಶಿವ ಪ್ರತ್ಯಕ್ಷ ಆಗ್ತಾರೆ. ಸೊ ಶಿವ ಪ್ರತ್ಯಕ್ಷ ಆಗಿ ಏನು ಬೇಕು ಅಂತ ಕೇಳಿದಾಗ ನೆಕ್ಸ್ಟು ಹಾಗೆ ಆತ್ಮಲಿಂಗ ಬೇಕು ಅಂತ ಹೇಳಿರ್ತಾನೆ. ಆ ಟೈಮಲ್ಲಿ ನಾರದರು ಹೇಳ್ತಾರೆ, ಈ ಥರ ಆತ್ಮಲಿಂಗ ತಗೋಗ್ತಿದ್ದಾನೆ ರಾವಣ, ಲಂಕಾ ಏನಾದ್ರು ರೀಚ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಗಣೇಶನ ಹತ್ರಕ್ಕೆ ಬಂದು ಹೇಳ್ತಾರೆ. ಸೊ ಗಣೇಶ ಈಗ ಹೆಂಗಾದರೂ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಚಿಕ್ಕ ಹುಡುಗನಾಗಿ ಬಂದುಬಿಟ್ಟು, ನನಗೀಗ ಸಂಧ್ಯಾ ವಂದನೆ ಟೈಮ್ ಆಗಿದೆ, ಈ ಒಂದು ಲಿಂಗನ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡಿರು ನೀನು ಅಂತ ರಾವಣ ಕೇಳ್ತಾನೆ. ಆವಾಗ ಗಣೇಶ ಈ ಹುಡುಗಾಗಿ ಬಂದಿರ್ತಾನಲ್ಲ ಹೇಳ್ತಾನೆ, ಈ ಲಿಂಗ ತುಂಬ ಭಾರ ಇದೆ, 3 ಸಲ ಕರಿತೀನಿ ನಿನ್ನ, 3 ಸಲ ಕರೆದಾಗ ಬರಲಿಲ್ಲ ಅಂದರೆ ನಾನು ಕೆಳಗಿಡ್ತೀನಿ ಅಂತ. ಆ್ಯಕ್ಚುಲಿ ಆ ಲಿಂಗನ ಕೆಳಗಿಡಂಗಿಲ್ಲ. ಸೊ ಕೈಲಾಸದಿಂದ ನಾವು ಹಂಗೆ ತೊಗೊಬಂದಿರ್ತಾನೆ, ಬಟ್ ಸಂಧ್ಯಾ ವಂದನೆ ಟೈಮಲ್ಲಿ ಕೆಳಗಿಡಬೇಕಾಗುತ್ತೆ ಅಂತ ಅವನು ಈ ಹುಡುಗನ ಕೊಟ್ಟಿರ್ತಾನೆ. ಅದನ್ನು ಕೆಳಗಿಟ್ರೆ ಅಲ್ಲೇ ಪ್ರತಿಷ್ಠಾಪನೆ ಆಗಿಬಿಡುತ್ತೆ ಅಂತ ಅಂದಿರ್ತಾರೆ, ಅದೊಂದು ಕಂಡೀಷನ್ನು. ಸೊ ಅದರಿಂದ ಈ ಥರ ಮಾಡಿರ್ತಾರೆ, 3 ಸಲ ಕರಿತೀನಿ ಅಂತ. ಬಟ್ 3ನೇ ಸಲ ಇನ್ನೇನು ಸಂಧ್ಯಾ ವಂದನೆ ಸ್ಟಾಪ್ ಆಗೋ ಟೈಮಲ್ಲಿ ಇನ್ನೇನು ಮುಗೀತು ಪೂಜೆ ಅನ್ನೋ ಅಷ್ಟು 3 ಸಲ ಕರೆದಾಗಿರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ 1 ಸರಿ ಕರಿತಾನೆ, 2 ಸರಿ ಕರಿತಾನೆ, ಒಂದು ಸ್ವಲ್ಪ ಹೊತ್ತು ತಡಿ ಅಂತಾರೆ ರಾವಣ. ಆದರೂ ಲೈಕ್ 3ನೇ ಸಲ ಕರೆದ್ಬಿಟ್ಟು ನಾನು ಕೆಳಗಿಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕೆಳಗಿಡ್ತಾರೆ ಶಿವಲಿಂಗನ. ಆ ಶಿವಲಿಂಗನೇ ಗೋಕರ್ಣದಲ್ಲಿರುವುದು. ನೆಕ್ಸ್ಟ್ ಏನಿದೆ,
ರಾವಣ ಫುಲ್ ಕೋಪಗೊಂಡು ಕೇಳ್ತಿರ್ತಾನೆ, ಯಾಕೆ ಶಿವಲಿಂಗ ಕೆಳಗಿಟ್ಟೆ ನೀನು, ನಾನು ಬರ್ತಿದ್ನಲ್ಲ ಅಂತ. ಆಮೇಲೆ ಶಿವಲಿಂಗ ತೆಗಿಯೋಕ್ಕೆ ಅಂತ ನೋಡ್ತಾನೆ, ಶಿವಲಿಂಗನ ತೆಗಿಯೋಕ್ಕಾಗಲ್ಲ ಅಲ್ಲಿಂದ. ಆಗ ಶಿವಲಿಂಗ ಒಡೆದು ಪೀಸಾಗಿ ಮುರುಡೇಶ್ವರ ಎಲ್ಲ ಬೀಳುತ್ತೆ. ಸೊ ಅದು ಫಸ್ಟ್ ಗೋಕರ್ಣದಲ್ಲಿದೆ, ಆಮೇಲೆ ಪೀಸ್ ಎಲ್ಲ ಬಿದ್ದಿರೋದಿಲ್ಲ ಎಲ್ಲೆಲ್ಲಿ ಅಂತ ಇಲ್ಲಿ ತೋರಿಸ್ತಿದ್ದಾರೆ. I just lean on facts. If the sun don't shine, I'ma still bounce back. Let it ride, let it be, let it be what it be. Got a breeze in my chest and a thought runs free. I don't rush, I don't race, I just float on 3. Got a vibe in my soul, got a life on key. Let it ride, let it breathe, let it roll like that. Got the world. ಅದರಿಂದ ಹೊರಗೆ ಬಂದ ಕೂಡಲೇ ಈ ಥರ ಒಂದು ವ್ಯೂ ಇದೆ. ಎಷ್ಟು ದೊಡ್ಡ, ಇಲ್ಲಿಂದ ಸೂಪರ್ ಬೀಚ್ ವ್ಯೂ. ಕೃಷ್ಣ ರಥ ಬೇರೆ ಇಟ್ಟಿದ್ದಾರೆ ಇಲ್ಲಿ ಹಿಂದಿ. ಯಾಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಇಟ್ಟಿದ್ದಾರೆ. ಎಲ್ಲ ಬೀಚ್ ನೋಡಿ, ಬ್ಲೂ ವಾಟರ್ ಕಾಣಿಸ್ತಾ ಇದೆ ಇವಾಗ. ಬಿಸಿಲಲ್ಲಿ ಅಲ್ಲಿ ಬಂದು ಫುಲ್ಲು ಕಾಲು ಸುಟ್ಟದಾಗಿತ್ತು ಅಂತ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಸಖತ್ ಸುಟ್ಟೋಗ್ತಾ ಇದೆ, ಕಲ್ಲೆಲ್ಲ ಸುಡುತ್ತೆ ಇಲ್ಲಿ ಫುಲ್ಲು. ಊಟಕ್ಕೆ ಹೋಗುವ ಈಗ. ಇಲ್ಲಿ ಟೆಂಪಲ್ ಸೈಡಲ್ಲಿ ವಾಟರ್ ಆ್ಯಕ್ಟಿವಿಟಿ ಕೂಡ ಇದೆ. ಈ ಥರ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಬ್ರಿಡ್ಜ್ ಮೇಲೆ ನಡ್ಕೊಂಡು ಬರ್ಬೋದು. ವೇವ್ಸ್ ಬರ್ತಾ ಇರುತ್ತೆ, ಅವಾಗ ಈ ಥರ ಆಗುತ್ತೆ. ಫ್ಲೆಕ್ಸಿಬಲ್ ಬ್ರಿಡ್ಜ್ ಒಂಥರ ಇದು. ಅದೇ ಬ್ರಿಡ್ಜ್ ಏನಿಲ್ಲ, ಬಟ್ ಒಂಥರ ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಆಮೇಲೆ ಆ ಕಡೆ ಎಲ್ಲ ಬೋಟ್ ರೈಡ್ ಎಲ್ಲ ಇದೆ. ತುಂಬ ಜನ ಇಲ್ಲೇ ಆಟ ಆಡ್ತಿದ್ದಾರೆ ಆ್ಯಕ್ಚುಲಿ. ಆ ಕಡೆ ಸೈಡ್ ಹೋದರೆ ಆ ಕಡೆ ನದಿನೂ ಕೂಡ ಇದೆ, ಇಲ್ಲಿ ಜಾಯ್ನ್ ಆಗುತ್ತಾರೆ ಸಮುದ್ರಕ್ಕೆ. ಆ ಥರ ಒಂದಿದೆ. ಮೋಸ್ಟ್ ಆಫ್ ದ ಪೀಪಲ್ ಇಲ್ಲೇ ಹತ್ರ ಅಂತ ಇಲ್ಲೇ ಇದ್ದಾರೆ. ಊಟ ಮಾಡೋಕ್ಕೆ ಅಂತ ಈಗ ಬಂದಿದ್ದೇವೆ ಕಾಮತ್ ಹೋಟೆಲ್. ಮೊದಲು ತಿಂಡಿ ತಿನ್ನೋಕ್ಕೆ ಅಂತ ಬಂದಿದ್ವಲ್ಲ ಆ ಹೋಟೆಲ್. ಪ್ಲೇಸ್ ನೋಡ್ತಾ ಇದ್ದೀವಿ ಈಗ, ಎಲ್ಲಿ ಕೂರೋದು ಏನು. ಇದು ಅಲ್ಲಿಂದ ಜಾಗ ಸಾಗಲ್ಲ ಅಂತ ಇಲ್ಲಿ ಎಲ್ಲ ಪ್ಲೇಸ್ ಅರೇಂಜ್ ಮಾಡಿ ಇಟ್ಟಿದ್ದೀವಿ ಈಗ ಮಸ್ತಾಗಿ 7 ಜನಕ್ಕೆ ಅಂತ. ಬಟರ್ ನಾನ್ ಮತ್ತು ಪನ್ನೀರ್ ಬಟರ್ ಮಸಾಲ ಎಲ್ಲ ಸ್ಟಾರ್ಟ್. Got the world in my cup and the beat in the back. I don't stress, I don't fold, I just lean on facts. If the sun don't shine, I'ma still bounce back. ಬಸವ ಚಿಕ್ಕ ಬಸವ ಗೋ. Let it roll like that. Got the world in my cup and the beat in the back. I don't stress, I don't fold, I just lean on facts. If the sun don't shine, I'ma still bounce back.